ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಮಟನ್ ಬಿರಿಯಾನಿ ಇದೊಂದು ರೆಸಿಪಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು 4 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದರೆ ಸ್ವಲ್ಪ ಬೇಗನೆ ಫ್ರೈ ಆಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೀಗ ಫ್ರೈ ಆಯಿತು. ಇದನ್ನು ನಾನು ಇನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೇನೆ. ಇದು ಮತ್ತು ಲಾಸ್ಟು ಇದನ್ನು ಅನ್ನದ ಮೇಲೆ ಡೆಕೋರೇಷನ್ಗೆ ಅಂತ ಹಾಕಲಿಕ್ಕೆ ನಾನು ತೆಗೆದಿಡ್ತಾ ಇದ್ದೇನೆ. ಅದೇ ಪಾತ್ರೆಗೆ ಒಂದು 4 ಚಮಚ ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡು ಮತ್ತು 1.5 kg ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದೇ ಥರ 2 ಚಮಚ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸಹ ಅಷ್ಟೇ, ಬೇಗ ಈರುಳ್ಳಿ ಬೆಂದು ಬರಲಿಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತೆ ಇದಕ್ಕೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. 1.5 kg ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಅರ್ಧ kg ಟೊಮೆಟೊ, 3 ಟೊಮೆಟೊ ಅಂದರೆ ಅರ್ಧ kg ಉಂಟು, ದೊಡ್ಡ ಟೊಮೆಟೊ ಅದು. ಅರ್ಧ kg ಟೊಮೆಟೊ ಹಾಕ್ಕೊಂಡೆ. ಮತ್ತು ಮೆಣಸಿನ ಹುಡಿ 4 ಚಮಚ ಹಾಕ್ಕೊಂಡಿದ್ದೇನೆ. ಅದೇ ಥರ 1.5 kg ಮಟನನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಉಪ್ಪು, ಅರಿಶಿನ ಹುಡಿ, ಅದೇ ಥರ ಕರಿಮೆಣಸಿನ ಹುಡಿ ಹಾಕ್ಕೊಂಡು ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದು ಬೇಯಲಿಕ್ಕೆ ಇಡುವುದನ್ನು ನಿಮಗೆ ತೋರಿಸಲಿಲ್ಲ. ಬೆಂದ ಮೇಲೆ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಡಿದ್ದೇನೆ, ಅರಿಶಿನ ಹುಡಿ, ಅದೇ ಥರ ಮಸಾಲೆ ಹುಡಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನಾನು ಬೇಯಿಸಿಟ್ಟಂಥ ಮಟನನ್ನು ಹಾಕ್ಕೊಳ್ತಾ ಇದ್ದೇನೆ. ಕರಿಮೆಣಸಿನ ಹುಡಿ, ಅದೇ ಥರ ಕೊತ್ತಂಬರಿ ಹುಡಿ ಎಲ್ಲ ನಮಗೆ ಒಂದು ಬಿರಿಯಾನಿ ಮಾಡುವಾಗ ಅದರ ಅಳತೆ ಕರೆಕ್ಟಾಗಿ ಗೊತ್ತಾಗ್ತದೆ. ನಾನಿಲ್ಲಿ 1.5 kg ಮಟನದ್ದು ಮಾಡುವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಪ್ಯಾಕೆಟದು ಚಿಕ್ಕದಾದ ಒಂದು ಪ್ಯಾಕೆಟು ಬಿರಿಯಾನಿ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಬೇಯಿಸಿಟ್ಟಂಥ ಮಟನನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಒಂದು 2 ಚಮಚದಷ್ಟು ಮೊಸರು, ಅದೇ ಥರ ಒಂದು ಲಿಂಬೆ ರಸ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಮಸಾಲೆ ಹುಡಿಗಳಿಗೆಲ್ಲ ಸ್ವಲ್ಪ ಕೈ ಬಂದಾಗೆ ಆಗ್ತದೆ. ಯಾವುದಾದ್ರೂ ಬಿರಿಯಾನಿ ಮಾಡುವಾಗ ಅಷ್ಟೇ, ಮಸಾಲೆ ಹುಡಿಗಳೆಲ್ಲ ಹಾಕಿದ್ದಕ್ಕೆ ಸ್ವಲ್ಪ ಮೊಸರು ಇಲ್ಲಾಂದರೆ ಲಿಂಬೆ ರಸ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತದೆ. ಒಂದು 3 ಚಮಚ ಮೊಸರು ಹಾಕ್ಕೊಂಡು 1 ಲಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆ ರಸ ಹಾಕುವಾಗ ಸ್ವಲ್ಪ ನೋಡಿಕೊಳ್ಳಿ, ಯಾಕೆಂದರೆ ಅದರ ಬೀಜವನ್ನೆಲ್ಲ ತಗೊಳ್ಳಿ. ಬೀಜ ಎಲ್ಲ ಬಿದ್ದರೆ ಸ್ವಲ್ಪ ಕೈ ಬರ್ಬೋದು, ಬೀಜ ಬಿದ್ದರೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ್ತಾ ಇದ್ದೇನೆ. ಅದೇ ಥರ ಇನ್ನೊಂದು ಗ್ಯಾಸಲ್ಲಿ ನಾನು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಮೆಣಸಿನ ಹುಡಿ ಸ್ವಲ್ಪ ಕಡಿಮೆ ಬಂತು, ಇದು ಖಾರ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ನಾನು ಸ್ವಲ್ಪ 2 ಚಮಚ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಮಾಡುವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕ್ಕೊಂಡಿದ್ದೇನೆ. ಎಲ್ಲ ಹಾಕ್ಕೊಂಡು ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಅನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ ಅಂತ ಹೇಳಿದೆಲ್ಲ, ಬೇಯಲಿಕ್ಕೆ ಇಟ್ಟಂಥ ಅನ್ನ ಬೆಂದು ಬರ್ತಾ ಉಂಟು. ಇನ್ನೊಂದು ಗ್ಯಾಸಲ್ಲಿ ಅನ್ನ ಬೆಂದಿದೆ. ನಾನಿಲ್ಲಿ ಬಾಸ್ಮತಿ ಇದು ಮಾಡ್ತಾ ಇದ್ದೇನೆ, ಬಾಸ್ಮತಿ ರೈಸ್ ಇದು, ಸೆಲ್ಲ ಬಾಸ್ಮತಿ ರೈಸ್ ಇದು. ಬಾಸ್ಮತಿ ರೈಸ್ ಇದು ಬಿರಿಯಾನಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತದೆ. ಇದು ನಾನು ಮಟನ್ ಬಿರಿಯಾನಿ ಮಾಡೋದರಿಂದ ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ತುಂಬಾ ಚೆನ್ನಾಗಿರುವಂಥ ರೈಸ್ ಇದು. ಇದು ಮುಕ್ಕಾಲಷ್ಟು ಬೆಂದಿದೆ. ಮುಕ್ಕಾಲಷ್ಟು ಅಂದರೆ ಫುಲ್ಲು ಬೆಂದರೆ ಅದು ಅನ್ನ ಹುಡಿ ಹುಡಿ ಆಗ್ತದೆ. ಮುಕ್ಕಾಲಂದರೆ ಅದರೊಳಗಿಂದ ಜಾಸ್ತಿ ಬೇಯಲಿಕ್ಕಿಲ್ಲ, ಗಟ್ಟಿ ಗಟ್ಟಿ ಇರಬೇಕು. ಆ ಥರ ಇದ್ದಾಗ ತಗೊಂಡು ಇದರ ಮೇಲೆ ಹಾಕ್ಕೊಂಡು ದಮ್ ಹಾಕಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಈರುಳ್ಳಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು, ಮತ್ತು ಕ್ಯಾರೆಟ್ ಒಂದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದೇ ಥರ ಸ್ವಲ್ಪ